ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿ ಗೋಧಿ ಹಿಟ್ಟಿನ ಶೇಂಗಾ ಹೋಳಿಗೆನ ಯಾವ ರೀತಿ ಮಾಡೋದು ತೋರಿಸಿದ್ದೀನಿ. ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟು ತಿನ್ಕೊಂಡ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮಾಡೋದು ಕೂಡ ತುಂಬ ಸುಲಭ. ಫಸ್ಟ್ ಟೈಮ್ ಮಾಡೋರು ಕೂಡ ಈ ವಿಧಾನದಲ್ಲಿ ಹೋಳಿಗೆಯನ್ನು ಟ್ರೈ ಮಾಡಿ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೌಲಿಗೆ 2 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ನಾದ್ಕೊಳ್ಳಿ. ನೀವು ಮೈದಾ ಹಿಟ್ಟಿನಿಂದ ಕೂಡ ಈ ಹೋಳಿಗೆಯನ್ನು ಮಾಡ್ಕೊಳ್ಬೋದು, ಇಲ್ಲಾಂದರೆ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಕೂಡ ಬಳಸ್ಕೊಳ್ಬೋದು. ಈಗ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ನೆನೆಯೋದಕ್ಕೆ ಬಿಡಿ. ಈಗ ಪ್ಯಾನ್ಗೆ 1 ಕಪ್ ಅಷ್ಟು ಶೇಂಗಾನ ಹಾಕ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಸಿಪ್ಪೆ ಬಿಡೋವರೆಗೂ ಹುರ್ಕೊಳ್ಳಿ. ಸರಿಯಾಗಿ ಶೇಂಗಾನ ಹುರ್ಕೊಂಡ್ರೆ ನೀವು ಭಾಳ ದಿನ ತನಕ ಇಟ್ಕೊಂಡ್ಬಿಟ್ಟು ತಿನ್ಕೊಂಡ್ರು ಕೂಡ ಎಣ್ಣೆ ಸ್ಮೆಲ್ ಬರೋದಿಲ್ಲ. ಸಿಪ್ಪೆ ಬಿಡ್ತಾ ಇದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಶೇಂಗಾದ ಸಿಪ್ಪೆನ ತೆಕ್ಕೋತೀನಿ. ಈಗ ಅದೇ ಪ್ಯಾನ್ಗೆ 4 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡ್ಬಿಟ್ಟು ಹುರ್ಕೋತಾ ಇದ್ದೀನಿ. ಎಳ್ಳನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ ಹೋಳಿಗೆಯಲ್ಲಿ. ಈಗ ಇದನ್ನು ಕೂಡ ತೆಕ್ಕೊಂಡ್ಬಿಟ್ಟು ಈಗ ಸಿಪ್ಪೆಯನ್ನು ತೆಕ್ಕೊಂಡಿದ್ದೀನಿ. ತಣ್ಣಗಾಕಿದ ಮೇಲೆ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಳ್ಬೇಕು. ಮತ್ತು ಹುರ್ಕೊಂಡಿರುವಂತಹ ಎಳ್ಳು ಕೂಡ ಹಾಕ್ಕೊಳ್ಳಿ. ಇದನ್ನು ಜಾಸ್ತಿ ಪೌಡ್ರ್ ಕೂಡ ಮಾಡ್ಕೊಳ್ಬೇಡಿ, ರವಾ ಟೆಕ್ಸ್ಚರ್ನಲ್ಲಿ ಇರಲಿ. 1 ಕಪ್ ಅಷ್ಟು ಬೆಲ್ಲನ ತುರ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಕಪ್ ಶೇಂಗಾಗೆ 1 ಕಪ್ ಅಷ್ಟು ಬೆಲ್ಲ ಸಾಕಾಗ್ಬಿಡುತ್ತೆ. ನೋಡಿ, ಈ ಥರ ಟೆಕ್ಸ್ಚರ್ನಲ್ಲಿ ಇರಬೇಕು. ಚೆನ್ನಾಗಿ ಟೇಸ್ಟ್ ಬರುತ್ತೆ ಹೋಳಿಗೆಯಲ್ಲಿ. ಈಗ ಇದನ್ನು ನಾನೀಗ ಒಂದು ಬೌಲಲ್ಲಿ ತೆಕ್ಕೋತಾ ಇದ್ದೀನಿ. ಪಾಕ ಮಾಡಿದಾಗ ಕೆಟ್ಟೋಗುತ್ತೆ ಅನ್ನೋರು ಈ ವಿಧಾನದಲ್ಲಿ ಟ್ರೈ ಮಾಡಿ. 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬಿಸಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ನೀರನ್ನು ಹಾಕಿದ ಕೂಡಲೇ ಬೆಲ್ಲ ಕೂಡ ಮೆಲ್ಟ್ ಆಗುತ್ತೆ. ಸರಿಯಾಗಿ ಈ ಥರ ಬೈಂಡಿಂಗ್ ಬರೋವರೆಗೂ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಬೇಕು. ಜಾಸ್ತಿ ಅಳಸ್ ಕೂಡ ಮಾಡ್ಕೊಳ್ಬೇಡಿ, ಈ ಥರ ಉಂಡೆ ಕಟ್ಟಕ್ಕೆ ಬರಬೇಕು. ಈಗ ಇದು ರೆಡಿಯಾಗಿದೆ. ನಾನು ಒಂದೇ ಸಲ ಎಲ್ಲ ಹೂರ್ಣದ ಉಂಡೆಯನ್ನು ಮಾಡ್ಕೋತೀನಿ. ನೀವು ಯಾವ ಸೈಜ್ನಲ್ಲಿ ಮಾಡ್ಕೋತೀರಾ ಆ ಸೈಜ್ನಲ್ಲಿ ರೆಡಿ ಮಾಡ್ಕೊಳ್ಬೋದು. ಮೀಡಿಯಮ್ ಸೈಜ್ನಲ್ಲಿ ನಾನು ಹೋಳಿಗೆಯನ್ನು ಮಾಡ್ಕೋತಾ ಇದ್ದೀನಿ, ಅದಕ್ಕಾಗಿ ಈ ಸೈಜ್ನಲ್ಲಿ ಹೂರ್ಣದ ಉಂಡೆಯನ್ನು ಮಾಡ್ಕೊಂಡಿದ್ದೀನಿ. ಒಂದೇ ಸಲ ಮಾಡಿ ಇಟ್ಕೊಂಡ್ರೆ ಹೋಳಿಗೆ ಮಾಡುವಾಗ ಈಸಿ ಆಗಿಬಿಡುತ್ತೆ. ನೋಡಿ, ಈಗ ರೆಡಿ ಮಾಡ್ಕೊಂಡ್ಬಿಟ್ಟು ಹಿಟ್ಟು ಕೂಡ ನೆಂದಿದೆ. ಹಿಟ್ಟನ್ನು ಸ್ವಲ್ಪ ನಾದ್ಕೊಂಡ್ಬಿಟ್ಟು ಹೂರ್ಣನ ಎಷ್ಟು ತೊಗೊಂಡಿದ್ದೀರಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಿಟ್ಟನ್ನು ತೊಗೊಳ್ಳಿ, ಅಂದರೆ ಚೆನ್ನಾಗಿ ಹೋಳಿಗೆ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಇರುತ್ತೆ. ಈಗ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಈಗ ಇದನ್ನು ಪೂರಿ ಥರ ಲಟಾಸ್ಕೊಂಡಿದ್ದೀನಿ. ಈಗ ಇದರೊಳಗೆ ನಾನು ಹೂರ್ಣನ ಹಾಕ್ಕೊಂಡ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಈಗ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಇರುವಂತಹ ಹಿಟ್ಟನ್ನು ತೆಕ್ಕೊಂಡ್ಬಿಟ್ಟು ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಹೂರ್ಣ ಮತ್ತು ಹಿಟ್ಟು ಸೇಮ್ ಹದಕ್ಕೆ ಇರಬೇಕು, ಒಂದು ಅಳಸು ಒಂದು ಗಟ್ಟಿ ಆ ಥರ ಇರಬಾರ್ದು. ನೋಡಿ, ಈ ಥರ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಲಟಾಸ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಲಟಾಸ್ಕೊಳ್ಬೋದು. ನಾನು ದಪ್ಪ ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಲಟಾಸ್ಕೊತಾ ಇದ್ದೀನಿ. ತೆಳುವಾಗಿ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಇದ್ದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಹಂಚನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು 2 ಕಡೆಯಿಂದ ಸರಿಯಾಗಿ ಬೇಯಿಸ್ಕೊಳ್ಳಿ. ನೀವು ಆವಾಗಿಂದ ಆವಾಗ ತಿನ್ಕೋತೀರಾ ಅಂದರೆ ತುಪ್ಪ ಮತ್ತು ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಬೋದು. ನೀವು ಜಾಸ್ತಿ ತನ ಇಟ್ಕೊಂಡ್ಬಿಟ್ಟು ತಿನ್ಕೋತೀರಾ ಅಂದರೆ ಏನೂ ಹಚ್ಕೊಳ್ಬೇಡಿ, ಹಾಗೆ ಇದನ್ನು ಬೇಯಿಸ್ಕೊಂಡ್ಬಿಟ್ಟು ತಿನ್ನುವಾಗ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟು ತಿನ್ಕೊಳ್ಳಿ. ಒಂದು ಕಾಟನ್ ಬಟ್ಟೆ ಮೇಲೆ ಅಥವಾ ಪೇಪರ್ ಮೇಲೆ ಇದನ್ನು ತೆಕ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳಿ. ಈಗ ನೋಡಿ, ಈ ಥರ ಎಲ್ಲ ಹೋಳಿಗೆಯನ್ನು ನಾನು ಬೇಯಿಸ್ಕೊಂಡಿದ್ದೀನಿ. ಈಗ ಹೋಳಿಗೆ ರೆಡಿಯಾಗಿದೆ. ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟು ತಿನ್ಕೊಳ್ಳಿ, ಟೇಸ್ಟಿಯಾಗಿರುತ್ತೆ. ಮುರಿದು ತೋರಿಸ್ತಾ ಇದ್ದೀನಿ ನೋಡಿ, ಹೂರ್ಣ ಕೊನೆವರೆಗೂ ಹೋಗಿದೆ. ಈ ರೀತಿ ಸುಲಭ ವಿಧಾನದಲ್ಲಿ ಫಸ್ಟ್ ಟೈಮ್ ಮಾಡೋರು ಕೂಡ ಈ ಹೋಳಿಗೆಯನ್ನು ಮಾಡ್ಕೊಳ್ಬೋದು. ನೀವು ಗೋಧಿ ಹಿಟ್ಟಿನಿಂದ ಮಾಡಿದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಹೋಳಿಗೆ, ಮೈದಾ ಹಿಟ್ಟಿನಿಂದ ಮಾಡಿದರೆ ಸ್ವಲ್ಪ ಕಡಕ್ ಆಗಿರುತ್ತೆ. ಆ ರೆಸಿಪಿ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು. ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.